ಯಾಕೆ ಎಚ್ಚರವಾಗಿರಬೇಕು ಅನ್ನೋದು ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎನರ್ಜಿ ಸ್ಟ್ರಾಂಗ್ ಇರುತ್ತೆ ಕಾಸ್ಮಿಕ್ಕಲ್ಲಿ. ಇವತ್ತು ಎಲ್ಲರೂ ಕೂಡ ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಕೂತಿದ್ದೀವಿ. ಸಾಧನೆ ಮಾಡಬೇಕು ಅಂತಂದರೆ ನಮಗೆ ಆ ಮಂದ ಆಗಿರ್ತಕ್ಕಂಥ ಮನಸ್ಸು ಅಥವಾ ಆ ಲೆಥಾರ್ಜಿ ಅಥವಾ ಲೇಜಿ ಇರ್ತಕ್ಕಂಥದ್ದು ಇರಬಾರ್ದು. ಯಾವಾಗ ಎಲ್ಲ ಪ್ಲಾನೆಟರಿ ಅಲೈನ್ಮೆಂಟು ಒಂದೇ ಎನರ್ಜಿ ಲೆವೆಲ್ ಇರುತ್ತೋ ವಾತಾವರಣದಲ್ಲಿ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ. ಆ ಗ್ರಾಸ್ಪಿಂಗ್ ಪವರಲ್ಲಿದ್ದಾಗ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು, ಮಂತ್ರಗಳನ್ನ ಹೇಳ್ಕೋಬೇಕು ಅಂತ ಹೇಳ್ತಾಯಿದ್ರು ಸುರೇಶ್ ಅವರು. ಆ ಟೈಮಲ್ಲಿ ಮಂತ್ರ ಪಠನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಯಾಕಂದರೆ ಮಂತ್ರದಿಂದ ಎಲ್ಲ ಶುರುವಾಗಿರೋದೇ ಶಬ್ದದಿಂದ. ವಿತೌಟ್ ಸೌಂಡ್ ದೇರ್ ಇಸ್ ನಥಿಂಗ್. ಇವತ್ತು ನಾವು ಗಂಟೆ ಬಾರಿಸ್ತಿದ್ದ ದೇವಸ್ಥಾನದಲ್ಲಿ ಅಂದರೂ ಕೂಡ ಅದು ಸೌಂಡ್ ವೈಬ್ರೇಷನ್ನು ನಮ್ಮ ಮೆದುಳಾ ಅಬ್ಲಾಂಗೇಟಾಗಿ ಹೋಗಿ ಅಲ್ಲಿರ್ತಕ್ಕಂಥ ಬ್ರೈನ್ ವೇವ್ಸ್ನ ಕಾಮಾಗಿಡಿಸುತ್ತೆ. ಒಂದು ಗಂಟೆ ಟನ್ ಅಂದ ತಕ್ಷಣ ಅಟೆನ್ಷನ್ ಆಗುತ್ತೆ. ಮಂಗಳಾರತಿ ಮಾಡೋ ಟೈಮಲ್ಲಿ ಯಾಕೆ ಗಂಟೆ ಬಾರಿಸ್ತಾರೆ ಅಂತಂದರೆ ಎಲ್ಲ ಅಲ್ಲಿ ಇಲ್ಲಿ ಏನೇನೋ ನೋಡ್ತಾ ಇರ್ತಾರೆ, ಏನೇನು ಆಗ್ತಾ ಇದೆ. ಅಟೆನ್ಷನ್ ಹೆಂಗಾಗುತ್ತೆ? ಬಿಕಾಸ್ ಆಫ್ ಸೌಂಡ್ ಎನರ್ಜಿ. ಸೊ ಸೌಂಡ್ ಹೀಲಿಂಗ್ ಅಂತಲೇ ಬರುತ್ತೆ. ಲೈಟ್ ಹೀಲಿಂಗ್ ಬರುತ್ತೆ, ಸೌಂಡ್ ಹೀಲಿಂಗ್ ಬರುತ್ತೆ, ಕಲರ್ ಹೀಲಿಂಗ್ ಬರುತ್ತೆ, ಕ್ರಿಸ್ಟಲ್ ಹೀಲಿಂಗ್ ಬರುತ್ತೆ, ಮಂತ್ರ ಹೀಲಿಂಗ್ ಥೆರಪಿ ಅಂತ ಬರುತ್ತೆ. ಇದೆಲ್ಲ ಥೆರಪಿ. ಇವಾಗ ನಾವೇನು ಈ ಕ್ಯಾನ್ಸರ್ ಬಂದಾಗ ಅಲ್ಲಿ ನಾವು ಕೀಮೋ ಅಂತ ಕೊಡ್ತೀವಲ್ಲ, ಆ ಕೀಮೋ ಅಂದರೆ ಏನು? ಫ್ರೀಕ್ವೆನ್ಸಿನೇ ಅದು ಲೈಟ್ ಫ್ರೀಕ್ವೆನ್ಸಿ. ಇಷ್ಟಿಷ್ಟು ಎನರ್ಜೀಸ್ ಅಂತ ಹೋಗಿ ಆ ಕೆಟ್ಟ ಸೆಲ್ಸ್ನ ಸಾಯಿಸುತ್ತೆ. ಅಂದರೆ ವಿಚ್ ಪೆನಿಟ್ರೇಟ್ಸ್ ಆ್ಯಂಡ್ ಡೆಸ್ಟ್ರಾಯ್ ದಟ್ ಸೆಲ್. ಸೊ ಆ ರೀತಿ ಇರ್ತಕ್ಕಂಥ ಇನ್ವಿಸಿಬಲ್ ರೇಸ್ ಆಗಿರ್ತಕ್ಕಂಥ ಎನರ್ಜಿ ಇದ್ದಾಗ ಸೌಂಡ್ ಆ್ಯಂಡ್ ಲೈಟ್ ಆ್ಯಂಡ್ ದಿ ಫ್ರೀಕ್ವೆನ್ಸಿ ಎನರ್ಜಿನೇ ನಾವಿಲ್ಲಿ ಗ್ರಹಣದ ಟೈಮಲ್ಲಿ ಮಾತಾಡೋದು. ಇಂಥ ಗ್ರಹಣದ ಟೈಮಲ್ಲಿ ನಾವು ಮಂತ್ರ ಪಠನೆ ಭಾಳ ಇಂಪಾರ್ಟೆಂಟು. ಜನಗಳು ನನಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂದಾಗ ಯಾವ ಮಂತ್ರ ಹೇಳಬೇಕು ಅಂತ ಕೇಳಬೇಕು. ಜನಗಳಲ್ಲಿ ಇದಿಲ್ಲ. ಈಗ ಬಂಗಾರ ಖರೀದಿ, ಅವ್ರಿಗೆ ಬಂಗಾರ ಏನು ನಾಳೆನೇ ಖರೀದಿ ಮಾಡಬೇಕಂತ, ನಾಡಿದ್ದು ಖರೀದಿ ಮಾಡಿದ್ರೆ ಏನಾಗುತ್ತೆ, ಅಥವಾ ಇವತ್ತೇ ಹೋಗ್ಬಿಟ್ಟು ಸಾಯಂಕಾಲ ಖರೀದಿ ಏನು ಮಾಡುತ್ತೆ, ಅವೆಲ್ಲ ಏನಿಲ್ಲ. ಎಲ್ಲರಿಗೂ ಮನಸ್ಸಲ್ಲಿ ಏನಿದೆ ಅಂದರೆ ಗ್ರಹಣದ ಟೈಮಲ್ಲಿ ಏನಾದರೂ ಗೋಲ್ಡ್ ತಗೊಂಡ್ರೆ ಡಬಲ್ ಆಗಿಬಿಡುತ್ತಾ ಇಟ್ಟಲ್ಲೇ ಅಂತ ಹೇಳೋಕ್ಕಾಗಲ್ಲ ಅಲ್ವಾ, ಮರಿ ಹಾಕ್ಬೋದೇನೋ ಅಂತ ಗ್ರಹಣದ ಟೈಮಲ್ಲಿ. ಸೊ ಈ ರೀತಿಯಾಗಿರ್ತಕ್ಕಂಥ ಹುಚ್ಚು ಕಲ್ಪನೆಯನ್ನು ನಾವು ಈ ಮೂಢನಂಬಿಕೆ ಅಂತ ಏನು ಹೇಳ್ತೀವಿ ಅದರಿಂದ ಆಚೆ ಬಂದು ವಾಸ್ತವ ಸ್ಥಿತಿಯಲ್ಲಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋಣ. ನಾವು ಮಾಡ್ತಕ್ಕಂಥ ಸಾಧನೆಗೆ ನಮ್ಮ ಬ್ರೈನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಣ, ಸ್ಟ್ರೆಂತ್ ಮಾಡ್ಕೊಳ್ಳೋಣ. ನಾವು ಮಕ್ಕಳಿಗೆ ಏನು ಹೇಳ್ತೀವಿ, ವಿದ್ಯಾಭ್ಯಾಸ ಆಗಬೇಕಾದ್ರೆ ಅಭ್ಯಾಸ ಮಾಡ್ಕೊಳ್ಳೋ, ಸ್ಕೂಲಿಂದ ಕೈ ತೊಳ್ಕೊಂಬಂದು ಓದ್ಕೊಂತೀವಿ. ಯಾಕೆಂದರೆ ಬ್ರೈನ್ ಸ್ಟಿಮ್ಯುಲೇಟ್ ಆಗಬೇಕು. ಸೊ ನಾವು ಕೂಡ ಲರ್ನಿಂಗ್ ಅನ್ನೋದು ಜೀವನದ ಪ್ರೋಸೆಸ್ಸು. ಪ್ರತಿಯೊಬ್ಬರು ದಿನ ಕಲಿತಾನೇ ಇರ್ತಾರೆ. ಯಾರು ಹೇಳ್ಬೋದು, ನನ್ನ ಡಿಗ್ರಿ ಆಯ್ತಪ್ಪ, ನಾನು ಮುಗೀತು. ನೋ, ಅಲ್ಲಿ ಆಫೀಸ್ಗೆ ಹೋದರೂ ಏನಾರು ಕಲಿತಾ ಇರ್ತಾನೆ, ಮದುವೆ ಆದಮೇಲೂ ಕಲಿತಾ ಇರ್ತಾನೆ, ಸಾಯೋವರೆಗೂ ಒಬ್ಬ ಮನುಷ್ಯ ಏನಾರು ಒಂದು ವಿಚಾರ ತಿಳ್ಕೊಳ್ತಾ ಇರ್ತಾನೆ, ಕಲಿತಾನೆ ಇರ್ತಾನೆ. ಲರ್ನಿಂಗ್ ಈಸ್ ಎ ಪ್ರೋಸೆಸ್ ಟಿಲ್ ಡೆತ್ ಅಂತ ಕರೀತಾರೆ. ಇಂಥ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಜ್ಞಾನದ ಒಂದು ವಿಚಾರ. ಆ ಜ್ಞಾನನ ತೊಗೊಳ್ಬೇಕು ಅಂತಂದರೆ ಗ್ರಹಣ ಕಾಲದಲ್ಲಿ ಭಾಳಷ್ಟು ಎನರ್ಜೀಸ್ ಜಾಸ್ತಿ ಇರೋದ್ರಿಂದ ತುಂಬ ಶಾರ್ಪಪ್ಪ ನೀನು ಅಂತ ಹೇಳ್ತಾರಲ್ಲ, ಅವ್ರದ್ದು ಬ್ರೈನ್ ಸ್ಟ್ರಾಂಗ್ ಇರುತ್ತೆ. ಯಾಕಂದರೆ ಬ್ರೈನ್ನ 10 ಪಾರ್ಟ್ಸ್ ಮಾಡಿರ್ತಾರೆ. ಪ್ರತಿಯೊಂದು ಗ್ರಹನೂ ಬ್ರೈನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಈಗ ತುಂಬ ದುಃಖದಲ್ಲಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ಲು ನೀವೆಲ್ಲ ನಿಮ್ಯಾನ್ಸ್ಗೆ ಹೋಗ್ಬಿಟ್ಟು ನೀವು ನೋಡಿದ್ರೆ, ಸಾಹೇಬ್ರು ಹೇಳಬೇಕು, ನಿಮ್ಮ ಏನಾರು ಅನುಭವ ಇದ್ದರೆ, ನೀವು ಅಸ್ಟ್ರಾನಮಿ ತೊಗೊಂಡಿದ್ದೀರಾ, ಈ ಅಮಾವಾಸ್ಯೆ ಟೈಮಲ್ಲಿ ಅವರಿಗೆಲ್ಲ ವಿಚಲಿತ ಆಗ್ತಾರೆ. ಹಾಗೆ ಒಂದು ಸಿಂಪಲ್ ಎಕ್ಸಾಂಪಲ್ಲು, ಏನ್ರಿ ಗ್ರಹಣ ಏನಾಗುತ್ತೆ ಅದಾಗುತ್ತೆ ಅಂತಂದರೆ ವೆರಿ ಸಿಂಪಲ್ ಎಫೆಕ್ಟ್ ನಾನು ಹೇಳ್ತೀನಿ. ಸಮುದ್ರ ತೀರದಲ್ಲಿ ಹೋಗಿ, ಅಮಾವಾಸ್ಯೆ ಟೈಮಲ್ಲಿ ಹೋಗಿ, ಹುಣ್ಣಿಮೆ ಟೈಮಲ್ಲಿ ಹೋಗಿ, ಅಲ್ಲಿ ವ್ಯತ್ಯಾಸ ಗೊತ್ತಾದಾಗ ಅದು ಚಂದ್ರನಿಂದನೇ ಅಂತ ಗೊತ್ತಾಗುತ್ತೆ. ಭೂಮಿಗೆ ಅಲೆಗಳನ್ನೇ ಅಲ್ಲಾಡಿಸ್ತಕ್ಕಂಥ ಶಕ್ತಿ ಇರಬೇಕಾದ್ರೆ ನಮ್ಮೊಳಗಡೆ ಇರ್ತಕ್ಕಂಥ ಮಾನಸಿಕ ಅಲೆಗಳನ್ನು ಹೇಗೆ ವ್ಯತ್ಯಾಸ ಮಾಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅಟ್ ಎ ಲೋವರ್ ಲೆವೆಲ್. ಯಾಕೆಂದರೆ ಸಮುದ್ರ ಅನ್ನೋದು ಬಹಳ ದೊಡ್ಡದು, ವಿಶಾಲವಾಗಿರ್ತಕ್ಕಂಥದ್ದು, ಮನುಷ್ಯ ಅನ್ನೋದು ಒಂದು ಸಣ್ಣದು. ಸೊ ಅವ್ರಿಗೆ ಅದೇ ಆನೆಗೆ ಆನೆ ಬಾರ, ಇರುವೆಗೆ ಇರುವೆ ಬಾರ ಅಂದಂಗೆ ನಮಗೆ ಇರುವೆಯಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು. ಒಂದು ಸೂಜಿ ಹಿಂಗೆ ಚುಚ್ಚಿದ್ರೆ ಆಗಲ್ಲ ನಮಗೆ. ಒಂದು ಸಣ್ಣ ಸೂಜಿ ಚುಚ್ಚಿದ್ರೆ ನೋವುತ್ತದೆ, ಸಣ್ಣ ಸೂಜಿ. ಸೊ ಅಂಥ ಒಂದು ಕೇಸಸ್ಸಲ್ಲಿ ನಾವು ಲುನ್ಯಾಟಿಕ್ ಅಂತ ಬಂದಿರೋದೇ ಮೂನಿಂದ. ವೈ ಆರ್ ಯು ಆ್ಯಕ್ಟಿಂಗ್ ಲೈಕ್ ಎ ಲುನ್ಯಾಟಿಕ್ ಅಂತಾರಲ್ವಾ, ಲೂನಾರ್ ಅಂತಂದರೆ ಮೂನ್ ಅಂತ ಅರ್ಥ. ಸೊ ಲುನ್ಯಾಟಿಕ್ ಬಂದಿರೋದೇ ಚಂದ್ರನಿಂದ. ಸೊ ಈ ಒಂದು ಸಂದರ್ಭದಲ್ಲಿ ಗ್ರಹಣಗಳೆಲ್ಲ ಸ್ಟೇಟ್ ಇದ್ದಾಗ ಆ ಕಿರಣಗಳು ಮಾನಸಿಕವಾಗಿ ಹಿಂಸೆ ಕೊಡೋ ಸಾಧ್ಯತೆ ಇರುತ್ತೆ ದುರ್ಬಲವಾಗಿರೋರಿಗೆ. ಯಾವಾಗಲೂ ಎಷ್ಟೋ ಜನ ಕತ್ಲೆ ಅಂದರೆ ಭಯ, ಕರೆಕ್ಟಾ? ಹೌದು. ಕತ್ಲೆ ಅಂದರೆ ಯಾಕೆ ಭಯ ಅಂತ ಒಂದು ಯಾರೋ ಒಬ್ಬ ವಿಜ್ಞಾನಿಗೆ ಕೇಳಿದ್ರಂತೆ. ಕತ್ಲೆ ಅಂದರೆ ಏನಕ್ಕೆ ಭಯ ಪಡ್ತಾರೆ ಅಂತ. ನೋ 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 ಯಾರು ಕತ್ಲೆಗೆ ಭಯ ಪಡಲ್ಲ. ಕತ್ಲೆ ಒಳಗಡೆ ಏನಿದೆ ಅನ್ನೋದು ಭಯ. ಓಕೆ.
ಯಾಕೆಂದರೆ ನಿಮಗೆ ಒಂದು ರೂಮ್ ಕತ್ಲೆ ರೂಮ್ ಇರುತ್ತೆ, ನೀವು ರೆಗ್ಯುಲರ್ ಆಗಿ ಅಲ್ಲಿ ಇಲ್ಲಿ ಚೇರ್ ಇಟ್ಟಿರ್ತೀರಾ, ಟಿ ವಿ ಇಟ್ಟಿರ್ತೀರ, ಒಳಗಡೆ ಎಲ್ಲ ಬಾಕ್ಸ್ ಇಟ್ಟಿರೋದು ಗೊತ್ತು, ಡೈರೆಕ್ಟಾಗಿ ಓಪನ್ ಮಾಡ್ತೀರಾ, ಹೋಗ್ತೀರಾ, ತೊಗೊಂಬರ್ತೀರಾ. ಯಾರೋ ನಿಮ್ಮನ್ನು ಮನೆಗೆ ಬರ್ತಾರೆ, ಆ ರೂಮ್ಗೆ ಹೋಗು ಏನೋ ತೊಗೊಂಬ ಅಂದರೆ ಲೈಟ್ ಇಟ್ಟೋಗುತ್ತೆ, ಇಲ್ಲ ನಾನು ಹೋಗಲ್ಲ, ಒಳಗಡೆ ಏನಿದೆ ನಂಗೆ ಗೊತ್ತಿಲ್ಲ. ಸೊ ಕತ್ತಲೆ ಅಂದರೆ ಒಳಗಡೆ ಏನಿದೆ ಅಂತ ನಾವು ತಿಳ್ಕೊಂಡ್ರೆ ನಮಗೆ ಭಯ ಹೋಗುತ್ತೆ. ಯಾವಾಗ ಕತ್ಲೆಯಲ್ಲಿ ಏನು ಇಲ್ಲ ತಿಳ್ಕೊಂಡಿಲ್ಲ ಅವಾಗ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಲುನಾಟಿಕ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಅದನ್ನೇ ನಾವು ಬಾಲಗ್ರಹ ದೋಷ ಅಂತ ನಾವು ಕರಿತೀವಿ. ಯಾಕೆಂದರೆ ಚಂದ್ರನ ಜೊತೆ ರಾಹು, ಚಂದ್ರನ ಜೊತೆ ಕೇತು, ಚಂದ್ರನ ಜೊತೆ ಶನಿ ಇದ್ದಾಗ ಬಾಲಗ್ರಹ ಜೊತೆ ಅಂದರೆ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ. ಅದನ್ನ ಶಾಂತಿ ಅಂತ ಹೇಳಿ ಮಾಡ್ತಾರೆ. ಈ ಊಟ ಮಾಡ್ತಾರೆ, ಈಗ ಗ್ರಹಣ ನೋಡಿದಾಗ ಏನು ಮಾಡ್ತೀವಿ, ಇದೇ ಚಾನಲ್ ತೋರಿಸ್ಬಿಡ್ಬೋದೇನೋ. ಅಂದರೆ ಗ್ರಹಣ ಅಲ್ಲಿ ಹಿಡಿತಾ ಇರುತ್ತೆ, ಎಲ್ಲ ಊಟ ಮಾಡ್ತಿರ್ತಾರೆ. ಏನಂತಾರೆ ನೋಡಿ, ನಾವು ಗ್ರಹಣದಲ್ಲಿ ತಿಂತಾ ಇದ್ದೀವಿ, ನಮಗೇನೂ ಆಗಿಲ್ಲ ಅಂತಾರೆ ಅಲ್ವಾ. ಅದು ಕಾಮನ್, ಎಲ್ಲ ವರ್ಷಗೂ ಹಂಗೆ ಆಗ್ತಾಯಿದೆ. ಆದರೆ ಮೊನ್ನೆ ದಿನ ಒಂದು ಚಾನಲ್ ನೋಡಿದಾಗ ಸರಿ ಗ್ರಹಣದಲ್ಲಿ ಅವರು ಹಾಲನ್ನು ಕುಡಿತಾಯಿದ್ರು, ಮಜ್ಜಿಗೆಯನ್ನು ಕುಡಿತಾಯಿದ್ರು, ಆಮೇಲೆ ಒಂದು ಯಾವುದೋ ಒಂದು ಪಕ್ವವಾಗಿರ್ತಕ್ಕಂಥದ್ದು ಎಣ್ಣೆಯಲ್ಲಿ ಬೇಯಿಸಿರ್ತಕ್ಕಂಥ ತಿಂತಾಯಿದ್ರು ಅಂತ. ಇಲ್ಲಿ ಏನು ಹೇಳುತ್ತೆ ಅಂದರೆ, ಭೋಜನ ಮತ್ತು ಗ್ರಹಣ ಅಂತ ಬಂದಾಗ ಬೇಯಿಸಿದ ಅನ್ನವನ್ನು ತಿನ್ನಬೇಡ ಅಂತ ಅಷ್ಟೇ ಹೇಳಿರೋದು ನಾವು. ಏನಂತ, ಬೇಯಿಸಿದ ಅನ್ನ ತಿನ್ನಬೇಡ ಅಂತ ಹೇಳಿದ್ದೀವಿ, ಅದಕ್ಕೆ ನೀನು ಕಾಪಾಡ್ಕೊ ಅಂತ ಹೇಳ್ತೀವಿ. ಅವ್ರೇನು ಮಾಡ್ತಾರೆ ಅಂದರೆ, ಬೇಯಿಸಿದ ಅನ್ನ ತಿನ್ಬಿಟ್ಟು ನಾವು ಪಾಯಸ ಕುಡಿತಾ ಇದ್ದೀವಲ್ಲ, ನಾವು ಉಪ್ಪಿಟ್ಟು ತಿಂತಾ ಇದ್ದೀವಲ್ಲ, ನಮ್ಗೆ ಏನಾಯಿತು ಅನ್ನೋ ಪ್ರಶ್ನೆ ಅಲ್ಲಿ ತೋರಿಸ್ತಾರೆ, ಏನೂ ಆಗಲಿಲ್ವಲ್ಲ ಅಂತ. ಆದರೆ ಧರ್ಮ ಸಿಂಧು ಹೇಳುತ್ತೆ, ನೀನು ಬೇಯಿಸಿದ ಅನ್ನವನ್ನು ತಿನ್ನಬೇಡ, ಆ ನಂತರ ಮೊದಲೇ ಶೇಖರಿಸಿದಂಥ ಅಶುದ್ಧಿ ಆಗಿರ್ತಕ್ಕಂಥ ನೀರನ್ನು ಶುದ್ಧಿ ಮಾಡಿ ಕುಡಿ. ನಂಬರ್ 2. ನಂಬರ್ 3 ಏನು ಮಾಡ್ತಾನೆ ಅಂದರೆ, ಅವನು ಅಂಬಲಿ ಅಂದರೆ ಗಂಜಿ, ಮಜ್ಜಿಗೆ, ತುಪ್ಪ, ತೈಲದಿಂದ ಮಾಡಿರ್ತಕ್ಕಂಥದ್ದು, ಹಾಲಿಗೆ ಗ್ರಹಣ ದೋಷ ಇಲ್ಲ ಅಂತ ಹೇಳ್ತಾರೆ ಅವರು. ಹಾಲಿಗೆ ಗ್ರಹಣ ದೋಷ ಇಲ್ಲ, ಮಜ್ಜಿಗೆ ಗ್ರಹಣ ದೋಷ ಇಲ್ಲ, ತೈಲದಿಂದ ಮಾಡಿರ್ತಕ್ಕಂಥದ್ದಕ್ಕೆ ಇಲ್ಲ, ತುಪ್ಪಕ್ಕೆ ಇಲ್ಲ. ಆದ್ದರಿಂದ ಅದನ್ನು ನಾವು ತಿಂತಾ ಇದ್ದೀವಲ್ಲ, ತುಪ್ಪದ್ದು ಮೈಸೂರು ಪಾಕ್ ತಿಂತಾ ಇದ್ದೀವಿ ಅಂದರೆ ಏನು ಮಾಡೋದು ನಾವು? ಆದ್ದರಿಂದ ಬೇಯಿಸಿದ ಅನ್ನವನ್ನು ತಿನ್ನದೇ ಇರತಕ್ಕಂಥದ್ದು, ಇನ್ನು ಉಳಿದಂಥ ಪದಾರ್ಥಗಳಿಗೆ ದರ್ಬೆಯನ್ನು ಹಾಕಿಟ್ಟು ನೀವು ಸೇವ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಓಕೆ, ಸೊ ಮತ್ತಷ್ಟು ಮಾಹಿತಿನ ಕೇಳಬೇಕು. ಅಷ್ಟೇ ಅಲ್ದಿರ, ರಾಹು ಚಂದ್ರನನ್ನು ಗ್ರಹಿಸೋದ್ರಿಂದ ಬಹಳಷ್ಟು ಕಷ್ಟಗಳಾಗತ್ತೆ. ಈ ಕೆಲಸ ಹೋಗುವಂಥದ್ದು, ಕೆಲಸ ಉದ್ಯೋಗದಲ್ಲಿದ್ದರೆ ಅನ್ನುವಂಥದ್ದು, ಇಲ್ಲ ಭಯ ಜಾಸ್ತಿ ಆಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳಿದೆ. ಇದು ಹೌದಾ ಇಲ್ಲವಾ ಅನ್ನುವಂಥ ಉತ್ತರನ ನಿಮ್ಮಿಂದ ನಾನು ಕೇಳ್ತೇನೆ.